ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಪುರಸಭೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಅನ್ಯಾಯವಾಗ್ತಿದೆ. ತಾಲೂಕಿನಲ್ಲಿ ಯಾವುದೇ ರೀತಿಯಾದ ಸಂಬಳ ಸರಿಯಾಗಿ ನೀಡ್ತಾ ಇಲ್ಲ. ಅಲ್ಲದೆ ಸಂಬಳ ನೀಡಿದ್ರೂ ಕೂಡ ಆ ಸಂಬಳದ ಬಗ್ಗೆ ಸರಿಯಾದ ದಾಖಲೆಯನ್ನು ನೀಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಜೇವರ್ಗಿಯಲ್ಲಿ ಮೇ 26ರಂದು ಜೇವರ್ಗಿ ಬಂದ್ ಮಾಡಲು ತೀರ್ಮಾನ ಮಾಡಿದ್ದೇವೆ ಅಂತ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ಮುಖಂಡರಾದ ಚಂದ್ರಶೇಖರ್ ಹರ್ನಾಳ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಇಂದು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾರ್ಚ್ 6ರಿಂದ ಹೋರಾಟ ನಡೆಸುತ್ತಿರುವ ಜೇವರ್ಗಿ ತಾಲೂಕಾ ಪೌರ ಕಾರ್ಮಿಕರ ಸಂಘ ಸದಸ್ಯರಾದ 16 ಜನ ಪೌರ ಕಾರ್ಮಿಕರನ್ನು ಖಾಯಂ ಪೌರ ಕಾರ್ಮಿಕರನ್ನಾಗಿ ನೇಮಿಸಬೇಕು. ತಪ್ಪು ಮಾಡಿರುವ ಅಧಿಕಾರಿಗಳ ಮೇಲೆ ಅಟ್ರಾಸಿಟಿ ಪ್ರಕರಣ ದಾಖಲಿಸಬೇಕೆಂದು ಮುಖಂಡರು ಆಗ್ರಹ ಮಾಡಿದರು. ಜೇವರ್ಗಿ ತಾಲೂಕಿನಲ್ಲಿ ಯಾವಾಗ ಈ ಒಂದು ಸರ್, ನನ್ನ ಹೆಸರು ಚಂದ್ರಶೇಖರ್ ಹರ್ನಾಳ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು. ನಮ್ಮ ಪಟ್ಟಣ ಪಂಚಾಯತಿ ಬಂದ ನಂತರ ಜೇವರ್ಗಿ ತಾಲೂಕಿನಲ್ಲಿ ಸರ್ವಸಾಮಾನ್ಯರಿಗೆ ನ್ಯಾಯ ಒದಗಿಸುವಂಥ ಯಾವ ಕೆಲಸ ಕಾರ್ಯಗಳು ನಡೆದಿಲ್ಲ. ಆದರೆ ಇವತ್ತು ಇಡೀ ಜೇವರ್ಗಿ ಪಟ್ಟಣ ಭಾಳಷ್ಟು ಗಬ್ಬೆದ್ದು ನಾರ್ತಾ ಇದೆ. ಹಿಂದಿನ ಒಂದು ಸೆನ್ಸಸ್ ಪ್ರಕಾರ 35,000 ಒಂದು ಪಾಪ್ಯುಲೇಷನ್ ಇದೆ. ಅದರ ಪ್ರಕಾರ ಇವತ್ತು 17 ಜನರಿಗೆ ತೆಗೆದುಕೊಳ್ಳಬೇಕು ಅಂತ ಹೇಳಿಬಿಟ್ಟು ಹಿಂದೆ ಏನು ಒಂದು ಇದು ಮಾಡಿದರು, ನಿರ್ಧಾರ ಮಾಡಿ 17 ಜನಗಳಿಗೆ ಬರೀ ಕೇವಲ ಹ್ಯಾಂಡ್ ರಿಸಿಪ್ಟ್ ಮಾಡಿಕೆರೆ ಅವರನ್ನು ದುಡಿಸ್ಕೊಂಡಿದ್ದಾರೆ ಹೊರತು ಅವರಿಗೆ ಪೂರಕವಾದಂಥ ಯಾವ ಪತ್ರಗಳನ್ನು ಅವರು ಇಟ್ಟಿಲ್ಲ. ಆ ಕಾರಣಕ್ಕಾಗಿ ಅವರನ್ನು ಕೆಲಸಕ್ಕೆ ಬಂಧುಗಳೇ ಅವಶ್ಯಕತೆ ಬಿದ್ದಾಗ ಕರೆಯೋದು, ಅವಶ್ಯಕತೆ ಮುಗಿದ ನಂತರ ಅವರಿಗೆ ಮತ್ತೆ ತೆಗೆದು ಹಾಕೋದು, ಇದೇ ಪರಿಸ್ಥಿತಿ 20-25 ವರ್ಷಗಳಿಂದ ನಡೀತಾ ಬಂದಿದೆ. ಆ ಕಾರಣಕ್ಕಾಗಿ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ, ಇವತ್ತು 3 ತಿಂಗಳ ಅಂದರೆ 80 ದಿವಸಗಳ ಕಾಲ ನಿರಂತರವಾಗಿ ಏನು ಹೋರಾಟ ಮಾಡ್ತಾ ಇದ್ದಾರೆ, ಅವರಿಗೆ ನ್ಯಾಯ ಒದಗಿಸಿಕೊಡಬೇಕು ಅಂತಂಬುವ ಒಂದೇ ಒಂದು ಉದ್ದೇಶದಿಂದ ಇವತ್ತು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ, ಅದರ ಜೊತೆಗೆ ಏನು ರಾಜಕಾರಣಿಗಳು ಮತ್ತು ಸಮಾಜದ ಮುಖಂಡರುಗಳು, ಪ್ರಗತಿಪರ ವಿಚಾರವಂತರನ್ನು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಆಗಿರತಕ್ಕ ನನ್ನ ಅನ್ಯಾಯವನ್ನು ಸರಿಪಡಿಸಬೇಕಂತೇಳಿ ನಾವು ನಿರಂತರವಾದ ಹೋರಾಟವನ್ನು ಮಾಡಿದ್ದೇವೆ. ಈ ಒಂದು ಹೋರಾಟ 26ನೇ ತಾರೀಕು ನಾವು ಒಂದು ಇದರ ವಿರುದ್ಧ ಇವರೇನು ಅಧಿಕಾರಿಗಳು ಏನು ಅನ್ಯಾಯ ಮಾಡ್ತಾ ಇದ್ದಾರೆ, ನಮ್ಮ ಜನಗಳಿಗೆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಅವರನ್ನು ದುಡಿಸಿಕೊಂಡು ಪೇಮೆಂಟ್ ಮಾಡಲ್ಲ, ಪೇಮೆಂಟ್ ಮಾಡ್ತಾ ಇದ್ದರೂ ಕೂಡ ದಾಖಲಾತಿಗಳನ್ನು ನೀಡಲ್ಲ. ಈ ಎಲ್ಲ ಕಾರಣಗಳಿಂದ ನಾವು 26ನೇ ತಾರೀಕು ಜೇವರ್ಗಿ ಪಟ್ಟಣದಲ್ಲಿ ಒಂದು ಬಂದ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಬಂದ್ ಕಾರ್ಯಕ್ರಮದಲ್ಲಿ ಎಲ್ಲ ಪ್ರಗತಿಪರ ವಿಚಾರವಂತರು, ಎಲ್ಲ ರಾಜಕೀಯ ಮುಖಂಡರು, ಎಲ್ಲ ಸಮಾಜದ ಮುಖಂಡರುಗಳು ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಎಲ್ಲಿವರೆಗೂ ಕೂಡ ಈ ಒಂದು ಹೋರಾಟಕ್ಕೆ ನ್ಯಾಯ ಸಿಗುವುದಿಲ್ಲವೋ ಅಲ್ಲಿವರೆಗೂ ಕೂಡ ಹೋರಾಟ ಮುಂದುವರಿಸ್ಕೊತಾ ಹೋಗ್ತಾ ಇದ್ದೇವೆ. ಹಂತವಾಗಿ ನಾವು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೇವೆ. ಆ ಕಾರ್ಯಕ್ರಮದ ಜೊತೆಗೆ 26ನೇ ತಾರೀಕು ನಾವು ಒಂದು ರಸ್ತಾ ರೋಕೋ ಮಾಡುವಂಥದ್ದಾಗಲಿ, ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಒಂದು ಬೀಗ ಮುದ್ರೆ ಹಾಕುವಂಥದ್ದಾಗಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸರದಿ ನಾವು ಕೂಡ ಅವರ ಜೊತೆಯಲ್ಲಿ ಸರದಿ ಉಪವಾಸವಂತ ಮಾಡಿ ಅವರಿಗೆ ನ್ಯಾಯ ಒದಗಿಸುವವರೆಗೂ ಕೂಡ ನಾವು ವಿಶ್ರಮಿಸುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಬಟ್ ಜನಗಳು ಮಳೆ ಗಾಳಿ ಬಿಸಿಲು ಎನ್ನದೆ ನಾವು ನೀನೇ ಒಂದು ಇದರಲ್ಲಿ ಹೋಗಿ ಕೂತಿದ್ದೆವು. ನಾವು ಟೆಂಟಿನಲ್ಲಿ ಕೂತಾಗ ಮಳೆ ಬಂದುಬಿಡ್ತು. ಮಳೆ ಬಂದಾಗ ಎಲ್ಲ ಟೆಂಟ್ ತೊಯ್ದು ಹೋಯಿತು. ಟೆಂಟಿನಲ್ಲಿ ನೀರು ಬಂದು ಬಳಕ ಅವರ ಪರಿಸ್ಥಿತಿ ನೋಡಿದರೆ ಅಯ್ಯೋ ಅಂಥೇಳಿ ಅನ್ನುವಂಥ ಪರಿಸ್ಥಿತಿ ಇದೆ. ಅದಕ್ಕೆ ಈ ಬಗ್ಗೆಯೂ ಕೂಡ ನಾವು ಶಾಸಕರ ಜೊತೆನೂ ಮಾತಾಡಿದ್ದೇವೆ. ಶಾಸಕರು ಒಂದು ಸ್ವಲ್ಪ ನಮಗೆ ಮನವರಿಕೆ ಮಾಡಿದ್ದಾರೆ, ಮಾಡೋಣ ಅಂತ ಹೇಳಿಬಿಟ್ಟು. ಆದರೆ 26ನೇ ತಾರೀಕು ಹೋದ ಸಲ ಏನು 15 ದಿವಸಗಳ ಹಿಂದೆ ಮಾತಾಡಿದರು. ಆ ಮಾತಾಡಿದ ಪ್ರಕಾರ ಏನು ನಮ್ಮ ಚೀಫ್ ಆಫೀಸರು ಒಂದರ ಪೂರಕವಾದಂಥ ರೀತಿಯಲ್ಲಿ ಅವರು ಸ್ಪಂದನೆ ಮಾಡ್ತಾಯಿಲ್ಲ. ಅದಕ್ಕಾಗಿ ಈಗ ನಮ್ಮ ಏನು ಶಾಸಕರು ಇನ್ನೂ ಬೇರೆ ಕಡೆಗೆ ಒಂದು ಪ್ರಯಾಣ ಹೋಗಿದ್ದಾರೆ. ಅವರು ಪ್ರಯಾಣ ಹೋಗಿ ಬಂದ ನಂತರ 24ನೇ ತಾರೀಕು ಬಂದು ಅವ್ರ ಜೊತೆಯಲ್ಲಿ ಮಾತುಕತೆ ಮಾಡಿ ಏನೇ ಕಾಸ್ಟ್ ಆಗಲಿಕ್ಕೆ ಎಂಥ ಪ್ರಸಂಗ ಯಾಕೆ ಬರಲಕ್ಕ ಅವರಿಗೆ ನಿಜವಾಗಿ ಅವರಿಗೆ ರೆಗ್ಯುಲರೈಸ್ ಮಾಡಬೇಕಂತ ನಾವು ವಿನಂತಿಯನ್ನು ಮಾಡ್ಕೋತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ಶಾಸಕರು ಕೂಡ ತಮ್ಮ ಮನಸ್ಸನ್ನು ಒಪ್ಪಿಕೊಂಡಿದ್ದಾರೆ, ನಮ್ಮ ಬೇಡಿಕೆಯನ್ನು ಒಪ್ಪಿಕೊಂಡಿದ್ದಾರೆ, ಜನರ ಒಂದು ಕಷ್ಟ ಕಾರ್ಪಣ್ಯ ನೋಡಿಕೊಂಡಿದ್ದಾರೆ. ಈ ಎಲ್ಲವಷ್ಟೂ ಆಯಾಮಗಳಿಂದ ಜನ ನೋಡಲಿಕ್ಕಾಗಿ ಈ ಒಂದು ಏನು ಶೋಷಣೆಗೊಳಪಟ್ಟಂಥ ಈ ಜನ, ದಲಿತ ಜನ, ಕೇವಲ ಎಲ್ಲರೂ ಕೂಡ
ದಲಿತರೇ ಇದ್ದಾರೆ, ಬೇರೆಯವರು ಯಾರಿದ್ದರೆ ಅದ್ರ ಬಗ್ಗೆ ನಾವು ಹೆಚ್ಚಿಗೆ ಹೇಳೋಕ್ಕೆ ಆಗ್ತಿರಲಿಲ್ಲ. ಆದರೆ ಈ ಒಂದು ಅನ್ಯಾಯ ನಡೀತಾ ಇರಲಿಲ್ಲ ಬೇರೆಯವರಿದ್ದರೆ. ಆದರೆ ಈ ಪಟ್ಟಣ ಪಂಚಾಯತಿ ಇಂಥ ಒಂದು ಇದು ಅದಂತಂದರೆ ಸ್ವಂತ ತಾನೇನದ ತಂದೆ ಆಡಳಿತ, ಯಾರು ಹೇಳಿದ್ರು ಕೇಳಲ್ಲ. ಅಲ್ಲಿ ಸರ್ಕಾರಿ ನೌಕರರು 20-25 ವರ್ಷಗಳಿಂದ ಬೇರೂರಿಕೊಂಡು ಕುಂತಾರ. ಅವ್ರಿಗೆ ಯಾರಿಗೆ ಯಾರ್ದು ಭಯ ಇಲ್ಲ, ಭೀತಿ ಇಲ್ಲ. ಈಗ ಇತ್ತಿತ್ತಲಾಗಿ ಅಲ್ಲಿ ಬಾಡಿನೂ ಕೂಡ ಇಲ್ಲ. ಬಾಡಿ ಇರಲಾರ ಸಲುವಾಗಿ ಅವ್ರಿಗೆ ಏನಾಗಿರ್ಲಕ್ಕೈತದ ಅಂತಂದರೆ ಅವ್ರಿಗೆ ಯಾವ ಭಯನೂ ಇಲ್ಲ ಇರಲಾರ್ದ ಸಲುವಾಗಿ. ಈ ಸಂದರ್ಭದಲ್ಲಿ ಡಾಕ್ಟರ್ ಮಹೇಶ್ ರಾಠೋಡ್, ಭೀಮನ್ರಾಯ್ ನಗನೂರ್, ಶ್ರೀಹರಿ ಕರ್ಕಿಹಳ್ಳಿ, ಮಾಪಣ್ಣ ಕಟ್ಟಿ, ಸಿದ್ದು ಕೆರೂರ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.